Raichur is a doab between two rivers, and majority of Raichur is also irrigated, and the entire economy is totally agrarian. So a lot of agricultural issues are here. So we will, in the continuation of the agricultural issues, we will get to hear a lot about irrigation and other things from Raichur. ಮೊದಲನೇದಾಗಿ ಇಲ್ಲಿ ಪರಿಸ್ಥಿತಿ ಲೋಕಲ್ ಸಮಸ್ಯೆ ಹೇಳ್ಬೇಕಂದ್ರೆ ಸೆಪ್ಟೆಂಬರ್ ಕೊನೆಯ ವಾರ ಮತ್ತು ಅಕ್ಟೋಬರ್ ಮೊದಲನೇ ವಾರದಲ್ಲಿ ಬಿದ್ದಂಥ ಭಾರಿ ಮಳೆಗೆ ಸುಮಾರು 27,000 ಎಕರೆಯಲ್ಲಿ ಹಾಕಿದಂಥ ಹತ್ತಿ ಬೆಳೆ, ಮೆಣಸಿನಕಾಯಿ, ಆನಿಯನ್ ಮತ್ತು ಮೆಕ್ಕೆಜೋಳ ಭಾಳ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಸೊ ಇದಕ್ಕೇನಂತಂದರೆ ಈ SDRF ಮತ್ತು NDRF ಪರಿಹಾರ ಏನು ನಮಗೆ ಕೊಡ್ತಾರೆ ಇವತ್ತು, ಅದರಲ್ಲಿ ಸರಿಯಾದ ರೀತಿಯಲ್ಲಿ ಸರ್ವೆ ಆಗ್ತಾ ಇಲ್ಲ. ಯಾವ ರೈತನಿಗೆ ನಷ್ಟ ಆಗಿದೆ ಆ ರೈತನ ಬಿಟ್ಟುಬಿಡ್ತಾರೆ, ನಷ್ಟ ಆಗದಂಥ ರೈತನ ಹೆಸರು ಹೋಗ್ತದೆ. ಇದು ಒಂದು ದೊಡ್ಡ ಸಮಸ್ಯೆ. ಮತ್ತು ಈಗ ಅದು ಅವ್ರು ಕೊಡ್ತಕ್ಕಂಥ ಪರಿಹಾರ ಯಾವುದಕ್ಕೂ ಸಾಲದಿಲ್ಲ, ಭಾಳ ಕಡಿಮೆ ಇದೆ. ವೈಜ್ಞಾನಿಕವಾದಂಥ ಪರಿಹಾರ ನಮಗೆ ಒತ್ತಾಯ ಮಾಡ್ತಾರೆ. We've been meeting quite a few farmers, and when we ask them do they take insurance, they all say they don't take insurance. ಈಗ ಫಸಲ್ ಬಿಮಾ ಯೋಜನೆ ಏನಿದೆ ಸರ್, ಅದು ಈಗ ರೈತರು ಪ್ರೀಮಿಯಂ ಹಣ ಕಟ್ತಾರೆ. ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಸರಿಯಾಗಿ ಮಾಡೋದಿಲ್ಲ ಇವರು ಕಂಪ್ನಿಯವ್ರ ಜೊತೆಗೆ ಅಧಿಕಾರಿಗಳು ಶಾಮೀಲಾಗಿರ್ತಾರೆ. ಇನ್ಶೂರೆನ್ಸ್ ಕಂಪ್ನಿಯವ್ರ ಜೊತೆಗೆ ಅವ್ರು ಶಾಮೀಲಾಗಿ ನಂದು ನಿಜವಾಗಿ ಕ್ರಾಪ್ ಲಾಸ್ ಆಗಿತ್ತು ನಮ್ಮ ಏರಿಯಾದಲ್ಲಿ ಅಂತಂದರೆ ಅದನ್ನು ಬರೆಯೋದಿಲ್ಲ ಅವರು. ಓನ್ಲಿ 20% 30% ಲಾಸ್ ಆಗಿದೆ ಅಂದ್ಕೊಂಡು ನಮಗೆ ಇನ್ಶೂರೆನ್ಸೇ ಬರೋದಿಲ್ಲ. This is private insurance or all insurance? ಪ್ರೈವೇಟ್ ಸರ್. ಈಗ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ, MSP. ಬಟ್ ಇದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಲ್ಲ ರೈತರಿಗೂ ಸಿಗ್ತಾ ಇಲ್ಲ. ಕೇವಲ ಒಂದು 5-6% ರೈತರಿಗೆ ಮಾತ್ರ ಸಿಗ್ತದೆ. ಇವತ್ತು ದೆಹಲಿಯಲ್ಲಿ ನಡೆದಂಥ ಭಾಳ ದೊಡ್ಡ ಹೋರಾಟದ ಒಂದು ಒತ್ತಾಯ ಏನಂದರೆ, ಮುಕ್ತ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟ ಆಗಬಾರ್ದು ಅಂತಕ್ಕಂಥದ್ದು ಒಂದು ಕಾನೂನು ಆಗಬೇಕಾಗಿದೆ. ಅದು ಒಂದು ಭಾಳ ಮುಖ್ಯವಾದಂಥದ್ದು. ಮತ್ತು ಏನಂದರೆ ಈ MSP ಘೋಷಣೆ ಮಾಡೋಂಥ ಸಂದರ್ಭದಲ್ಲಿ ಸ್ವಾಮಿನಾಥನ್ ವರದಿಯನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ನಮ್ಮದು ಒತ್ತಾಯ. ಕರ್ನಾಟಕದ ನಾಯಕರಿಗೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. 3 ಕೃಷಿ ವಿರೋಧಿ ಕಾನೂನುಗಳನ್ನು ನಮ್ಮ ಸರ್ಕಾರ, BJP ಸರ್ಕಾರ ಜಾರಿಗೆ ತಂದಿದೆ. ಒಂದು APMC ಕಾಯ್ದೆಗೆ ತಿದ್ದುಪಡಿ, 2ನೇದು ಭೂ ಸ್ವಾಧೀನ ಕಾಯ್ದೆ, 3ನೇದು ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ. ನಾವು ಈಗ ಈ ಕಾನೂನುಗಳು ಬಗ್ಗೆನೇ ಅಲ್ಲಿ ದೆಹಲಿಯಲ್ಲಿ ಹೋರಾಟ ಆಗ್ತದೆ. ಅದಕ್ಕಿಂತ ಮುಂಚೆನೇ ಕರ್ನಾಟಕದಲ್ಲಿ ಜಾರಿಗೆ ಬಂದಿವಿ. ತಮ್ಮ ಸರ್ಕಾರ ಬಂದರೆ ಇವನ್ನು ವಾಪಸ್ ತೆಗಿತೀರಾ? We'll look into that. ಸುಮಾರು 12-13 ಲಕ್ಷ ಎಕರೆಗೆ ನೀರಾವರಿ ಮಾಡ್ತಕ್ಕಂಥ ತುಂಗಭದ್ರಾ ಜಲಾಶಯ ಆಂಧ್ರ ಮತ್ತು ಕರ್ನಾಟಕದ ಜಾಯಿಂಟ್ ವೆಂಚರ್ನಲ್ಲಿ ನಡೀತಾ ಇದೆ. ಅದರಲ್ಲಿ 33% ಹೂಳು ತುಂಬಿದೆ. ನನಗೆ ಒಂದು ಸಲಹೆ ಏನಂದರೆ, ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದರೆ ರೈತರ ಸಹಯೋಗದಲ್ಲಿ ಆ ಸಿಲ್ಟ್ ತೆಗಿಲಿಕ್ಕೆ ಸಾಧ್ಯತೆ ಇದೆ ಅಂತ ನನ್ನ ಅನಿಸಿಕೆ. ಈಗ 3 ಜಿಲ್ಲೆಯಲ್ಲಿ ಲಕ್ಷಾಂತರ ಟ್ರ್ಯಾಕ್ಟರ್ಗಳಿವೆ. ರೈತರು ನಾವು ಪುಕ್ಕಟೆ ಟ್ರ್ಯಾಕ್ಟರ್ಗಳನ್ನು ಬಿಡ್ತೀವಿ. ನೀವು ಅಲ್ಲಿ ಒಂದು 10 ಫೋಕ್ ಲೈನ್ಗಳನ್ನಿಟ್ಟು ಹೂಳು ತುಂಬಿ ಹಾಕಿದರೆ ಅದನ್ನು ನಾವು ನಮ್ಮ ಹೊಲದಲ್ಲಿ ಬಂದು ಗೊಬ್ಬರ ಹಾಕಿದಂಗೆ ಹಾಕ್ಯಂತೀವಿ. ಬರೀ ಡೀಸೆಲ್ ಅಷ್ಟೇ ಪ್ರೊವೈಡ್ ಮಾಡಿದರೆ ಸಾಕು. ನಮ್ಮ ಇಶ್ಯೂ ಅಂತಂದರೆ, ಈ ಒಂದು ಸಿಚುವೇಷನ್ನಲ್ಲಿ ರೈತರು ಕೃಷಿ ಮಾಡಲಿಕ್ಕೆ ಸ್ವಲ್ಪ ಭಾಳ ಒಂದು ಕಷ್ಟ ಆಗ್ತಾಯಿದೆ. ಯಾಕಂತಂದರೆ ಈಗ ನಾವು ಏನಾದರೂ ಬೇಸಿಗೆಯಲ್ಲಿ ನಾವು ಕೃಷಿ ಮಾಡಲಿಕ್ಕೆ ನಾವು ಭೂಮಿನ ರೆಡಿ ಮಾಡ್ಕೊತಾ ಇದ್ದೀವಿ, ಅಲ್ಲಿಂದ ಸ್ಕ್ರಾಪ್ ತೆಗೆಯುವವರೆಗೂ ಕೂಡ ಸುಮಾರು 70-80% ಈ ಟೈಮಲ್ಲಿ ನಮಗೆ ಖರ್ಚಾಗ್ತಾಯಿದೆ ಜಾಸ್ತಿ. ಮೊದಲೆಲ್ಲ ಆ ಥರ ಆಗ್ತಾಯಿದ್ದಿಲ್ಲ. ಹೀಗಾಗಿ ಪ್ರತಿಯೊಬ್ಬ ರೈತನು ತಾನು ಬೆಳೆದ ತನ್ನ ಜಮೀನಲ್ಲಿ ಫಸಲು ತೆಗಿಬೇಕಂದ್ರೆ ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ಈ ಕ್ಲೈಮೇಟ್ ವೆದರ್ ಏನಿದೆ, ಈ ಕ್ಲೈಮೇಟ್ ಕೂಡ ರೈತನ ಜೊತೆ ಸ್ವಲ್ಪ ಆಟ ಆಡ್ತಾ ಇದೆ. ಆ್ಯಕ್ಚುಲಿ ರೈತನಿಗೆ ಏನಂತಂದರೆ, ಈಗ ಸರ್ಕಾರದ ಮೇಲೆ ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ. ಏನೋ ತಮ್ಮ ಪ್ರಣಾಳಿಕೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೇಳಿದ್ರು, ಪ್ರತಿ ರೈತರ ಬೆಳೆದಿರ್ತಕ್ಕಂಥ ನಾವು ಬೆಳೆಯನ್ನು MSP ದರದಲ್ಲಿ ನಾವು ಮಾರುಕಟ್ಟೆಯಲ್ಲಿ ನಾವೇ ಮುಕ್ತ ಮಾರುಕಟ್ಟೆಯಲ್ಲಿ MSP ದರದಲ್ಲಿ ಕೊಂಡ್ಕೊತೀವಿ. ಬಟ್ ಅದು ಆಗ್ತಾ ಇಲ್ಲ ಇವಾಗ. ಸೊ ಯಾರು MSPಯಲ್ಲಿ ಕೊಂಡ್ಕೊಳ್ತಾ ಇಲ್ಲ. See, we've been meeting quite a few farmers as we've been walking in Karnataka and Andhra, also in Kerala. And these farmers have been growing many different things. Ragi, cotton, coconut, many different things. When you ask the farmers, how much money do you make
profit over a 10-year period, you find that they actually don't make money over a 10-year period. They are barely breaking even. So I think without proper support, it is not fair to expect farmers to do farming. One of the ideas that we had in our 2019 manifesto was the idea called Nyay. So Nyay was the idea that every single person below a certain income level would be guaranteed an income by the government of India. And every single family would get 72,000 rupees a year. Every single poor family would get 72,000 rupees a year, so they would always remain above the poverty line. I believe that these type of support mechanisms are required for Indian farmers. And in a lot of cases, we have to seriously think about things like MSP, but also how farmers can be involved more effectively in marketing and get more value for their products. Currently, that value is not going to the farmer, producer, it's going to the trader. If there is one action that any government can take that would really be of help to them, what would that action be? ಒಂದು ಆಗಿತ್ತು ಸರ್, ನಮ್ಮ ಇಲ್ಲಿಂದ ತುಂಗಭದ್ರದಿಂದ ನಮ್ಮ ಶಾಸಕರಿದ್ದಾರೆ ಗದ್ದಲ ಬಸನಗೌಡವರು. ಇಲ್ಲಿ ಆಗಿದ್ದದನ್ನು ಇವತ್ತು BJP ಸರ್ಕಾರ ಬಂದು ಅದನ್ನು ನಿಲ್ಲಿಸಿದ್ದಾರೆ. ಆ ಕೆರೆ ಹೊಳೆನಿಂದ ಕೆರೆಗೆ ನೀರು ಶಿಫ್ಟ್ ಮಾಡುವಂಥದ್ದು ಒಂದು ಇದು ಇತ್ತು ಸರ್, ಅದನ್ನು ನಿಲ್ಲಿಸಿದ್ದಾರೆ. ಅದು ಆದರೆ ಭಾಳಷ್ಟು ಇಲ್ಲಿ ಹಳ್ಳಿಗಳಿಗೆ ಸವಲತ್ತು ಆಗಬಹುದು ಅಂತ ಸರ್. 77 ಕೆರೆ ಇವೆ ಸರ್ JDPಯಲ್ಲಿ, ರಾಯಚೂರು ಗ್ರಾಮಾಂತರದಲ್ಲಿ ಸರ್. 37 ನೀರಾವರಿ ಇಲಾಖೆ ಕೆರೆಗಳಿವೆ. ಈಗ ಕೃಷ್ಣ ಫುಲ್ಲು ಓವರಾಗಿ ಹೋಗ್ತಾ ಇದೆ ಸರ್. ಅದನ್ನು ಲಿಫ್ಟ್ ಮಾಡಿ ಈ ಗ್ರಾಮಾಂತರ ಪ್ರದೇಶದಲ್ಲಿ ಕೆರೆಗಳು ತುಂಬಿಸಿದರೆ ಅಂತರ್ಜಲ ಹೆಚ್ಚಾಗಿ ಇಲ್ಲಿರೋದು ನೀರಾವರಿ ಪ್ರದೇಶ ಇಲ್ಲಿ ಬರೋಂಗಿಲ್ಲ ರೀ. ನಾರಾಯಣಪುರ ಬಲದಂಡೆ ನಾರಿ ಕೊನೆ ಭಾಗಕ್ಕೆ ನೀರು ಬರ್ತಾ ಇಲ್ಲ ರೀ. ಲಿಫ್ಟ್ ಮಾಡಿ ಕೆರೆಗಳು ತುಂಬಿಸಿದರೆ ಅಂತರ್ಜಲ ಹೆಚ್ಚಾಗಿ ನಮ್ಮ ಬೋರ್ಗಳು ಬೇಸ್ ಬರ್ತಾವ್ರಿ, ನೀರು ಅಂತರ್ಜಲ ಹೆಚ್ಚಾಗಿ ನೀರುಗಳು ಬರ್ತಾವೆ ರೀ.